ಇವತ್ತು ಕಲಸಗಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಸಭೆ ಸೇರಿ ಇವತ್ತಿನ ಸಭೆಯಲ್ಲಿ ನಾವು ಎಲ್ಲರೂ ಒಮ್ಮತದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಎಂ.ಐ. ಪಾಟೀಲ್ರಿಗೆ ಮತ್ತು ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಮಾನ್ ಮಾಲಿಕಾಯಿ ಗುತ್ತೇದಾರರಿಗೆ ನಾವು ವಿರೋಧಿಸಬೇಕು, ಒಮ್ಮತದಿಂದ ನಿರ್ಣಯವನ್ನು ಈ ಸಭೆಯಲ್ಲಿ ಕೈಗೊಂಡೆವು. ಇದರ ಮುಖ್ಯ ಉದ್ದೇಶ ಅಂತಂದರೆ, ನಾವೇನು ಆಕಾಂಕ್ಷಿಗಳಿದ್ದು 7 ಜನರ ಪೈಕಿ 3 ಜನ ನಾವು ಅಲ್ಲಿ ಉಪಸ್ಥಿತರಿದ್ದೆವು. ಅಲ್ಲಿ ಇರ್ತಕ್ಕಂಥ ಯಾರಿಗಾದರೂ ಕೂಡ ಒಬ್ಬರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ಲಬೇಕು. ನಾವೆಲ್ಲರೂ ಕಾರ್ಯಕರ್ತರು ಒಮ್ಮತದಿಂದ ಅದರಾಗ ಏನಪ್ಪ ಅಂದ್ರೆ ಚಾರ್ಚೂರು ತಪ್ಪಲಾರ್ದೇ ಇಂಡಿಪೆಂಡೆಂಟ್ ಯಾರು ನಿಂದಿರ್ತಾರ ಅವ್ರಿಗೇನಪ್ಪ ಅಂತಂದ್ರೆ ನಾವು ಓಟವನ್ನು ಕೊಟ್ಟು ಬಹುಮತದಿಂದ ಅವ್ರಿಗೆ ಗೆಲ್ಲಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಒಂದು ನಿರ್ಧಾರವನ್ನಪ್ಪ ತೆಗೆದುಕೊಳ್ಳಲಾಯಿತು. ಅದೇ ರೀತಿಯಾಗಿ ನಾವು ನಿಷ್ಠಾವಂತ ಕಾರ್ಯಕರ್ತರು ಯಾರು ಈ ಪಕ್ಷದ ಅಭ್ಯರ್ಥಿಯಾಗಿ ನಾನು ಚುನಾವಣೆಯಲ್ಲಿ ನಾನು ನಿಲ್ಲಲ್ಲ, ನನಗೆ ವಯಸ್ಸಾಗಿದೆ ಅಂತಕ್ಕಂಥ ಮಾತು ಎಂ.ಐ. ಪಾಟೀಲರು ಪದೇ ಪದೇ ತಮ್ಮ ಪತ್ರಿಕೆಯಲ್ಲಿ ಅವರು ಪ್ರಕಟ ಮಾಡಿದರು. ಆದರೂ ಕೂಡ ಅವರಿಗೆ ವಯಸ್ಸಾಗಿದೆ, ಅವರಿಗೆ ಇಲ್ಲಿ ಕೆಲಸ ಮಾಡೋಷ್ಟು ಶಕ್ತಿ ಅವ್ರ ಹತ್ರ ಇಲ್ಲ, ಅದಕ್ಕೆ ಅವರಿಗೆ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಅವರು ಕೊಟ್ಟಿದ್ದಕ್ಕಾಗಿ ನಾವು ಎಲ್ಲರೂ ಏನಪ್ಪ ಅಂದ್ರೆ ಅವರಿಗೆ ವಿರೋಧಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೇವೆ ಸಾಮೂಹಿಕವಾಗಿ. ಎರಡನೇದಾಗಿ ಮುಂದೆ ಅವರು ಆರಿಸಿ ಒಂದು ವೇಳೆ ಬಂದರೆ ಮತ್ತೆ ಏನಪ್ಪ ಅಂದ್ರೆ ಅವರು ಚಿರಂಜೀವಿ ಆಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲರು ಅವ್ರದ್ದೇ ಒಂದು ದರ್ಬಾರ ತಾಲೂಕಿನಲ್ಲಿ ನಡೀತಾ ಇದೆ. ಯಾವ ರೀತಿಯಾಗಿ 5 ವರ್ಷ ಅವರು ತಮ್ಮ ಆಡಳಿತವನ್ನು ಮಾಡಿ ಒಂದು ಭ್ರಷ್ಟಾಚಾರವನ್ನು